ದೇವನಹಳ್ಳಿ ಹೊಸಕುರುಬರ ಕುಂಟೆ ರಸ್ತೆಯ ಎಸ್ಎಲ್ಸಿ ಆಂಗ್ಲ ಶಾಲೆಯಲ್ಲಿ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಣ ಆಡಳಿತ ಮಂಡಳಿ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಡಾಕ್ಟರ್ ಡಿಎಸ್ ಧನಂಜಯ್ ಮಾತನಾಡಿ, ರಾಷ್ಟ್ರೀಯ ಮಟ್ಟದ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಏಕರೂಪದ ಶಿಕ್ಷಣ ಜಾರಿಯಲ್ಲಿದೆ. ರಾಜ್ಯದಲ್ಲಿಯೂ ನಾನಾ ಪಠ್ಯಕ್ರಮಗಳ ಶಾಲೆಗಳು ಇವೆ. ರಾಜ್ಯ ಪಠ್ಯಕ್ರಮದ ಶಾಲೆಗಳು ಇವೆ. ಇಷ್ಟು ವರ್ಷಗಳು ರಾಜ್ಯ ಪಠ್ಯಕ್ರಮ ಅಳವಡಿಸಿಕೊಂಡಿರುವ ಶಾಲೆಗಳಿಗೆ ಅನ್ಯಾಯವಾಗುತ್ತಿತ್ತು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಏಕರೂಪದ ಶಿಕ್ಷಣ ನೀತಿ ಜಾರಿಗೊಳಿಸಿದೆ. ಇದಕ್ಕೆ ಯಾರೊಬ್ಬರ ವಿರೋಧ ವ್ಯಕ್ತವಾಗಿರುವುದಿಲ್ಲ. ಇದನ್ನು ಸ್ವಾಗತಿಸಲಾಗಿದೆ. ಆದರೆ ಒಬ್ಬ ಶಿಕ್ಷಣ ತಜ್ಞೆಯಿಂದ ಹೇಳಿಕೊಂಡು ಜಾರಿಗೊಳಿಸಿರುವ ಶಿಕ್ಷಣ ನೀತಿಯ ಬಗ್ಗೆ ಅಪಸ್ವರ ಎತ್ತುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದರು. ಬೈ ಡಾಕ್ಟರ್ ಡಿಎಸ್ ಧನಂಜಯ್. ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಣ ಆಡಳಿತ ಮಂಡಳಿ ಒಕ್ಕೂಟದಿಂದ ನೂತನ ಶಿಕ್ಷಣ ನೀತಿ ಜಾರಿಗೊಳಿಸಿರುವ ಸರ್ಕಾರಕ್ಕೆ ಮಕ್ಕಳ ಪೋಷಕರ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ವೇಳೆ ದೇವನಹಳ್ಳಿ ತಾಲೂಕು ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಣ ಆಡಳಿತ ಮಂಡಳಿ ಒಕ್ಕೂಟದ ಉಪಾಧ್ಯಕ್ಷರು ತ್ಯಾಗರಾಜ ಇತರರು ಇದ್ದರು. ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡ್ರೆ ನಮ್ಮ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲೂ ಕೂಡ ಏಕರೂಪದ ಶಿಕ್ಷಣ ನೀತಿ ಜಾರಿಯಲ್ಲಿದೆ. ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ICSE ಶಾಲೆಗಳಿದ್ದಾವೆ, CBSE ಶಾಲೆಗಳಿದ್ದಾವೆ, ರಾಜ್ಯ ಪಠ್ಯಕ್ರಮದ ಶಾಲೆಗಳಿದ್ದಾವೆ. ಇಷ್ಟು ವರ್ಷಗಳಲ್ಲೂ ಕೂಡ ಇದುವರೆಗೂ ಕೂಡ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇತ್ತು. ಯಾವ ರೀತಿ ಅನ್ಯಾಯ ಆಗ್ತಾ ಇತ್ತು ಅಂತಂದರೆ 35% ನಮ್ಮಲ್ಲಿ ಮಕ್ಕಳು ಪಾಸಿಂಗ್ ಮಾರ್ಕ್ಸ್ನ ತೆಗೆದುಕೋಬೇಕಾಗಿತ್ತು ಪಾಸ್ ಆಗಲಿಕ್ಕೆ. ಆದರೆ ಇದೇ ನಮ್ಮ ರಾಜ್ಯದಲ್ಲೇ CBSE ಮತ್ತು ICSE ಪಠ್ಯಕ್ರಮ ಏನಿದೆ, ಈ ಬೋರ್ಡಲ್ಲಿ ಓದ್ತಕ್ಕಂಥ ಮಕ್ಕಳು 33% ತೆಗೆದುಕೊಂಡ್ರೆ ಸಾಕು ಪಾಸ್ ಆಗ್ತಾ ಇದ್ರು. ಅಂದರೆ ಒಂದೇ ರಾಜ್ಯದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ನೀತಿಗಳು ಯಾಕೆ? CBSE ICSE ಓದಿದ್ರೆ 33% ತೆಗೆದುಕೊಂಡ್ರೆ ಪಾಸು, ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಓದಿದ್ರೆ 35% ತೆಗೆದುಕೋಬೇಕು. ಅಂದರೆ 2% ಡಿಫ್ರೆನ್ಸ್ ಇರ್ತಾ ಇತ್ತು. ಅಲ್ಲಿ 1% ಕಡಿಮೆ ಆದರೂ ಕೂಡ ನಮ್ಮ ಮಕ್ಕಳು ಫೇಲ್ ಅಂತ ಪರಿಗಣನೆ ಮಾಡ್ತಾ ಇದ್ರು. ಸೊ ಇದನ್ನು ನಮ್ಮ ಕ್ಯಾಂಪ್ ಸಂಸ್ಥೆ ಹಾಗೂ ನಮ್ಮ ದೇವನಹಳ್ಳಿ ತಾಲೂಕು ಅಸೋಸಿಯೇಷನು, ಅನೇಕ ಶಿಕ್ಷಣ ತಜ್ಞರು ಇವರೆಲ್ಲ ನಾವು ರಾಜ್ಯ ಸರ್ಕಾರದ ಗಮನಕ್ಕೆ ಇದನ್ನ ತೆಗೆದುಕೊಂಡು ಬಂದ್ವಿ. ಸಾಮಾಜಿಕ ನ್ಯಾಯವನ್ನು ಕೊಡಿ, ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ